ಭಟ್ಕಳ ತಾಲೂಕಿನಲ್ಲಿ ಶುಕ್ರವಾರ ಸುರಿದ ಭಾರೀ ಗಾಳಿ ಮಳೆಗೆ ತಾಲೂಕಿನಾದ್ಯಂತ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು, ಹಾನಿಯಾದ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ ವೈದ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕಿನಾದ್ಯಂತ ಹಲವು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ವಿವಿಧೆಡೆ ಮನೆಗಳಿಗೆ ಹಾನಿಯಾದರೆ ಮತ್ತೊಂದೆಡೆ ತೋಟ ಸೇರಿದಂತೆ ಕೃಷಿ ಭೂಮಿಗಳು ಹಾನಿಯಾಗಿದೆ. ಶುಕ್ರವಾರ ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ತಾಲೂಕಿನ ಹಾಡವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೂರಾರು ಅಡಿಕೆ ಮರಗಳು ಸೇರಿ ತೆಂಗಿನ ಮರಗಳು ಧರೆಗುರುಳಿವೆ. ಈ ಹಿನ್ನೆಲೆಯಲ್ಲಿ ರವಿವಾರ ಸಚಿವ ಮಂಕಾಳ ವೈದ್ಯ ಅಧಿಕಾರಿಗಳೊಂದಿಗೆ ತೆರಳಿ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಪರಿಹಾರ ಪತ್ರ ವಿತರಿಸಿದರು. ಈ ವೇಳೆ ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಸತತವಾಗಿ ಸುರಿಯುತ್ತಿರುವ ಮಳೆಗೆ ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪಕ್ಕೆ ಸಾಕಷ್ಟು ಅವಾಂತರಗಳಾಗಿವೆ. ತಾಲೂಕಿನಲ್ಲಿಯೂ ಕೂಡ ಕೆಲ ಕಡೆ ಮನೆಗಳು, ಜಮೀನುಗಳು ಹಾನಿಯಾಗಿವೆ. ಕಷ್ಟದಲ್ಲಿರುವ ಜನರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ತಾಲೂಕಿನ ವಿವಿಧ ಭಾಗಗಳಿಗೆ ಭೇಟಿ ನೀಡಿದ್ದೇವೆ. ಸಂತ್ರಸ್ತರಿಗೆ ಸರ್ಕಾರದಿಂದ ಏನು ಸಿಗಬೇಕಿತ್ತೋ ಅದನ್ನ ತಲುಪಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು. ನಾವು ಮೊನ್ನೆಯಿಂದ ಹೇಳ್ತಾ ಇದ್ದೀವಿ ಸರ್, ಅಷ್ಟನ್ನ ರಿಕ್ವೆಸ್ಟ್ ಮಾಡಿದ್ದೀವಿ. ಸಚಿವರು ಇದು ಹೇಳ್ತಾರೆ, ಸರ್ ಇಲ್ಲ ಸರ್ ಬೆಂಗಳೂರು ನಿನ್ನೆ ಬೆಳಿಗ್ಗೆ ಮಂಗಳೂರಲ್ಲಿ ಇದ್ದಾರೆ, 9 ಗಂಟೆಯಿಂದ ರಾತ್ರಿ ತನಕ ಮೀಟಿಂಗ್ ಇರ್ತದೆ ಸರ್. ನೀವು ಹೇಳಿ ಸರ್. ಆಯ್ತು ಸರ್, ರಾತ್ರಿ ಆಯ್ತು, ನೀವು ಬಂದಿದ್ದ ತೊಂದರೆ ಇಲ್ಲ. ನಿಮಗೆ ನಿಮ್ಮದೇ ಆದ ಜವಾಬ್ದಾರಿ ಬೇಕಾದಷ್ಟು ಇರ್ತದೆ. ನಮ್ಮ ಇಡೀ ಜಿಲ್ಲೆ ಅಲ್ಲ, ನಿಮ್ಮ ಇಡೀ ಕರ್ನಾಟಕಕ್ಕೆ ನೀವು ಬರಬೇಕು, ನೋಡ್ಕೊಳ್ಬೇಕು. ಹೌದು, ಅಲ್ಲ ನಿಮ್ಮ ಆದ ಅಧಿಕಾರಿಗಳನ್ನ ಕಳಿಸ್ಬೋದಲ್ಲ ಸರ್, ಇಲ್ಲಿ ತಹಸೀಲ್ದಾರರನ್ನ ಅಲ್ಲ ಎಸಿಯನ್ನ ಅಧಿಕಾರಿ ಕಳಿಸ್ಬೋದಲ್ಲ ಸರ್. ನಾವು ಎಲ್ಲರೂ ಬರ್ತಾರೆ ಅಲ್ಲ ಸರ್, ಜಂಕ್ಷನ್ಗೆ ನೋಡಿ ಈ ಕಡೆ ನೋಡ್ಕೊಂಡು ಬನ್ನಿ ಸರ್. ಪ್ರಕೃತಿ ವಿಕೋಪದಲ್ಲಿ ಮನೆ ಹಾಳಾಗಿದೆ, ಕೆಲವ್ರದ್ದು ಮರ, ಕೆಲವು ಜಮೀನು, ಕೆಲವು ತೋಟ, ಅದೇ ರೀತಿಯಲ್ಲಿ ಕೆಲವರು ಒಬ್ಬರು ತೀರೋದವರು ಇದ್ದರು. ಅವರಿಗೆಲ್ಲರಿಗೂ ಪರಿಹಾರ ಕೊಡುವಂಥದ್ದು, ಅವ್ರ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ಕೆಲಸವನ್ನು ಮಾಡಬೇಕು ಅನ್ನೋದು ಇವತ್ತು ಬೆಳಿಗ್ಗೆನೇ ಹೊರಟಿದ್ದೆ. ಆಡೋಳಿ ಇರ್ಬೋದು, ಆ ಕಡೆ ಮಾರುಕೇರಿ, ಈ ಕಡೆ ಇಲ್ಲಿ ಬೆಳಗ್ಗೆ ಎಲ್ಲೋಡಿ ಕವರ್ ಎಲ್ಲ ಕಡೆ, ಮತ್ತು ಕರಿಕಲ್ಲು ಒಬ್ಬರು ತೀರೋದವರು ಇದ್ದರು, ನೀರಲ್ಲಿ ಬಿದ್ದು, ಅವರಿಗೂ 5 ಲಕ್ಷ ರೂಪಾಯಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಪೂರ್ತಿ ಮನೆ ಹೋದವರಿಗೆ 1,20,000 ಕೊಟ್ಟು ಅದರ ಜೊತೆಯಲ್ಲಿ ಒಂದು ಮನೆ ಕೊಡೋದು ಒಂದೆಡೆ ತೀರ್ಮಾನ ಮಾಡಿದ್ದೇವೆ. ಮನೆಗೆ ಎಷ್ಟು ಏನು ಅಂದೇಳಿ ಡಿಸೈಡ್ ಮಾಡಲಿಲ್ಲ. ನಾಳೆ ನಾಡ್ದು ಆದೇಶ ಆಗ್ತದೆ. ಮನೆ ಕೊಡೋದಂತೂ ಫಿಕ್ಸು, ಅದರಲ್ಲಿ ಮತ್ತೆ ವ್ಯತ್ಯಾಸ ಇಲ್ಲ. ಹೋದಲ್ಲೆಲ್ಲ ಹೇಳ್ತಾರೆ 5 ಲಕ್ಷ ರೂಪಾಯಿ ಕೊಡ್ತಿದ್ರು ಅಂದೇಳಿ. ಯಾರ್ದು ಒಂದು ಮನೆಯೂ ಪೂರ್ತಿ ಆಗಿದ್ದು, ಒಂದು ಮನೆಗೆ 5 ಲಕ್ಷ ಕೊಟ್ಟಿದ್ದು ಎಲ್ಲೂ ದಾಖಲೆ ಇಲ್ಲ. ಎಲ್ಲ ಕೊಟ್ಟಿದ್ದು 1,20,000 ಕೊಡ್ತಾಯಿದ್ದೇವೆ. ಮತ್ತು ಏನು ಕೆಲವ್ರದ್ದು ತೋಟ ಜಮೀನು ಎಲ್ಲ ಹಾಳಾಗಿದೆ, ಅವರಿಗೆಲ್ಲ ಸ್ಪಂದಿಸಿ ಮತ್ತು ಮುಂದೆ ಏನು ಸಹಾಯ ಸಹಕಾರ ಮಾಡಲಿಕ್ಕೆ ಸಾಧ್ಯ ಇದೆ, ಸಂಪೂರ್ಣವಾದಂಥ ಸಹಾಯ ಸಹಕಾರ ನಮ್ಮ ಸರ್ಕಾರದಿಂದ, ನಮ್ಮಿಂದ, ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಹೋಗಿ
ಅವ್ರ ಕಷ್ಟಕ್ಕೆ ಸ್ಪಂದಿಸ್ತಾರೆ. ಅವರು ಆ ಸಂದರ್ಭದಲ್ಲಿ ಅವರಿಗೆ ಏನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಈ ವೇಳೆ ತಾಲೂಕಿನ ಹಾಡವಳ್ಳಿ, ಕೋಣಾರ, ಯಲ್ವಡಿ ಕಬೂರ್, ಬೆಳಕೆ ಹಾಗೂ ಮಾವಿನಕುರ್ವೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿನ ಘಟನಾ ಸ್ಥಳಗಳಿಗೆ ಭೇಟಿ ನೀಡಿದರು. ಈ ವೇಳೆ ಸಹಾಯಕ ಆಯುಕ್ತೆ ಡಾಕ್ಟರ್ ನಯನ, ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ಹಾಗೂ ಇತರರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.